ನಾ ಇವತ್ತು ಧಾಬಾ ಸ್ಟೈಲ್ ಛೋಲೆ ಭಟೂರೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ನಾನು ರಾತ್ರಿನೇ ಛೋಲೆಯನ್ನು ನೆನೆಸಿಟ್ಟಿದ್ದೆ. ಸೊ ಇವಾಗ ನೀರನ್ನು ತೆಗೆದು ಬೇರೆ ನೀರನ್ನು ಹಾಕಿ ವಾಶ್ ಮಾಡಿ ಅದನ್ನು ಕುಕ್ಕರ್ನಲ್ಲಿ 3 ಸೀಟಿ ಬರುವವರೆಗೆ ಅಂದರೆ ಒಂದು 15 ನಿಮಿಷ ಬೇಯಿಸಬೇಕು. ಸೊ ಅಲ್ಲಿವರೆಗೆ ನಾನು ಎಲ್ಲ ಛೋಲೆಯನ್ನು ಕುಕ್ಕರ್ನಲ್ಲಿ ಹಾಕಿ 15 ನಿಮಿಷಗಳ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅಷ್ಟುವರೆಗೂ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ಈ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ತಿನ್ನುವ ಸೋಡಾ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ತಿನ್ನುವ ಸೋಡಾನ ಹಾಕಿದ್ದೀನಿ. ಸೊ ಹಾಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು, ಯಾಕಂದರೆ ಇದರಲ್ಲಿ ಹಿಟ್ಟಿನ ವಾಸನೆ ಬರೋದಿಲ್ಲ ಊಟ ಮಾಡುವಾಗ. ಸೊ ಸೇಮ್ ಧಾಬಾ ಸ್ಟೈಲ್ನಲ್ಲಿ ಆಗುತ್ತೆ. ಸೊ ಮತ್ತು ಹುಳಿ ಆಗಿರುವಂತಹ ಒಂದು ಸ್ವಲ್ಪ ಮೊಸರು ಇದ್ದರೆ ಅದನ್ನು ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಕಲಸಿ ನಾವು ಪೂರಿ ಯಾವ ಥರ ಮಾಡ್ತೀವಿ ಸೊ ಅದೇ ಥರ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿ ಇಟ್ಕೊಂಡಿರಬೇಕು. ಸೊ ನಾನು ಈ ಹಿಟ್ಟನ್ನು 5 ನಿಮಿಷ ಇವಾಗ ರೆಸ್ಟಿಗೆ ಇಟ್ಟಿರ್ತೀನಿ. ಸೊ ಅಲ್ಲಿವರೆಗೂ ನಾವು ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡ್ಕೊಳ್ಳೋಣ, ಛೋಲೆಗೆ ಬೇಕಾಗಿರುವಂಥದ್ದು. ಸೊ ಅದ್ರ ಸಲುವಾಗಿ ನಾನಿಲ್ಲಿ 1 ಟಮಾಟನ ತೊಗೊಂಡಿದ್ದೀನಿ ಮತ್ತು 4 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸೊ ಅವುಗಳನ್ನೆಲ್ಲನೂ ನಾವು ಚೆನ್ನಾಗಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ. ಸೊ ಇದೆಲ್ಲನೂ ನಾವು ಕಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ನಾವು ಇದನ್ನು ಮಿಕ್ಸರ್ಗೆ ಹಾಕಬೇಕು. ಕೊತ್ತಂಬರಿಯನ್ನು ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಡೈರೆಕ್ಟ್ ಮಿಕ್ಸರ್ಗೆ ಹಾಕಬೇಕು. ಅದೇ ಥರ ಈ ಟೊಮಾಟೊ ಮತ್ತು ಉಳ್ಳಾಗಡ್ಡಿ ಮತ್ತೊಂದು ಸ್ವಲ್ಪ ಕೊಬ್ಬರಿ ಅದೆಲ್ಲವೂ ಸಹ ನೀವು ಮಿಕ್ಸರ್ಗೆ ಒಂದೇ ಸಲ ಹಾಕ್ಕೊಂಡ್ಬಿಡಿ. ಸೊ ಇದು ಹಾಕೊಂಡಾದ್ಮೇಲೆ ನಾವು ಇಲ್ಲಿ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಛೋಲೆ ಕೊನೆ ಹಾಕೊಳ್ಳೋಣ. ಸೊ ಇದಕ್ಕೆ ನಾನು ಎಣ್ಣೆಯನ್ನು ಹಾಕಿದ್ದೀನಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಇದರಲ್ಲಿ. ಸೊ ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿದ್ದಾದಮೇಲೆ ಇದರ ಒಳಗಡೆ ನಾವು ಮಿಕ್ಸರ್ಗೆ ಹಾಕ್ಕೊಂಡಿದ್ವಲ್ಲ ಸೊ ಅದನ್ನೆಲ್ಲವೂ ಸಹ ಇದರಲ್ಲಿ ಹಾಕಿಬಿಡಬೇಕು. ಟಮಾಟೊ ಪೇಸ್ಟು ಮತ್ತು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಪೇಸ್ಟು, ಕೊಬ್ಬರಿ ಪೇಸ್ಟು ಇದೆಲ್ಲನೂ ಒಂದೇ ಸಲ ನಾನು ಮಿಕ್ಸರ್ನಲ್ಲಿ ಹಾಕಿರ್ತೀನಿ. ಸೊ ಅದೆಲ್ಲ ಹಾಕಿಬಿಡಬೇಕು. ಹಾಕಿ ಇದು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬರುವಷ್ಟು ಸ್ವಲ್ಪ 1-2 ನಿಮಿಷ ಬಿಡಬೇಕು. ಸೊ ಆಮೇಲೆ ಇದಕ್ಕೊಂದು ಸ್ವಲ್ಪ ಖಾರ ಒಂದೆರಡು ಸ್ಪೂನ್ ಎಷ್ಟು ಬೇಕು ನೀವು ರುಚಿಗೆ ತಕ್ಕಷ್ಟು ನೀವು ಖಾರನ ಹಾಕೊಳ್ಳಿ. ನೀವು ಖಾರ ಜಾಸ್ತಿ ತಿಂತಾಯಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ನಾವು ಖಾರ ಜಾಸ್ತಿನೇ ತಿಂತೀವಿ. ಸೊ ಅದಕ್ಕೆ ನಾನು 2-2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಅದು ಎಣ್ಣೆ ಬರುವಷ್ಟು ಅದು ಇದು ಆಗುತ್ತೆ. ಸೊ ಇಲ್ಲಿ ನಾನು ಪೂರಿಗೆ ರೆಡಿ ಮಾಡ್ತಾ ಇದ್ದೀನಿ ಭಟೂರೆ ಸಲುವಾಗಿ. ಸೊ ಇಲ್ಲಿ ಭಟೂರೆ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆಯೇ ಎಣ್ಣೆ ಇಟ್ಟಿದ್ದೀನಿ ಕರಿಯೋದಕ್ಕೆ. ಸೊ ಅದನ್ನು ನಾನು ಇದರಲ್ಲಿ ಹಾಕಿ ಕರಿತಾ ಇದ್ದೀನಿ. ಸೊ ಅಲ್ಲಿ ಒಂದು ಕರಿಯೋಷ್ಟಿಗೆ ನಾವು ಇಲ್ಲಿ ಕೆಳಗಡೆನೂ ಒಂದು ಲಟ್ಟಿಸ್ಕೊಂಡು ಬಿಟ್ಟಿದ್ದೀವಿ. ಸೊ ಈ ಥರ ನೀವು ಈ ಭಟೂರೆಯನ್ನು ರೆಡಿ ಮಾಡ್ಬೋದು. ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಟಿಫನ್ಗೆ ಹುಡುಗರಿಗೆ ಇದು ಬೆಸ್ಟಾಗಿರುತ್ತೆ. ಎಲ್ಲವೂ ಸಹ ಚೆನ್ನಾಗಿ ಹೋಗ್ತಾ ಇದೆ. ಸೊ ನಾನಿಲ್ಲಿ ಆವಾಗಲೇ ಛೋಲೆದು ಮಿಕ್ಸರ್ ಮಾಡಿಟ್ಟಿದ್ನಲ್ಲ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ಕಡೆ. ಅದು ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ಅದರಲ್ಲಿ
ಛೋಲೆಯನ್ನು ಹಾಕಿಕೊಂಡು ನನಗೆ ಛೋಲೆ ರೆಡಿಯಾಗಿದೆ ಇವಾಗ. ಸೊ ನಾನು ಒಂದು ಬೌಲ್ನಲ್ಲಿ ತೊಗೊಂಡಿದ್ದೀನಿ ಇದನ್ನು. ಸೊ ಈ ಪೂರಿ ಮತ್ತು ಛೋಲೆ ಜೊತೆ ನನ್ನ ಮಗ ತಿಂತಿದ್ದಾನೆ ಇದು. ಸೊ ಈ ಥರ ನೀವು ಸಹ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟಿಫನ್ಗೂ ಸಹ ನಾನು ಇದೇ ಮಾಡಿದ್ದೀನಿ.